ಅಮ್ಮ ನನಗೊಂದು ಡೌಟು, ನೀವೀಗ ತಾನೇ ಅವ್ರಿಗೆ ಹೇಳ್ತಾ ಇದ್ರಿ ಮನೇಲಿ ಯಾರಾದರೂ ಸಾವಾದರೆ 30 ದಿನದೊಳಗಡೆ ಎಲ್ಲ ಸೂತ್ಕ ಮುಗಿಯುತ್ತೆ, ಆನಂತರ ಹೋಮವೆಲ್ಲ ಮಾಡಿಸ್ಬಹುದು ಅಂತ. ಇದು ನಿಜನಾ? ಮಾಡಬಹುದಾ? ಮಾಡ್ಬೋದು. ನೋಡಿ, ಯಾರೇ ತೀರ್ಕೊಳ್ಳಿ ಅಥವಾ ಡೆಲಿವರಿ ಆಗಲಿ ಅಥವಾ ಒಂದು ಏಜ್ ಅಟೆಂಡ್ ಮಾಡಲಿ 31 ದಿವಸ ಮಾತ್ರನೇ ಆ ಸೂತ್ಕ ಇರುತ್ತೆ. ಅದೇ ರೀತಿ ತೀರ್ಕೊಂಡವ್ರು ಏನಾದರೂ ಡಿಫ್ರೆಂಟ್ ಆಗಿದ್ದಂಥ ಟೈಮು, ಅಥವಾ ಸಪೋಸ್ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊತಾರೆ, ಸೂಸೈಡ್ ಮಾಡ್ಕೊಂಡಿರ್ತಾರೆ, ಸಪೋಸ್ ಏನೋ ಒಂದು ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಈ ಥರ ನಾನಾ ವಿಧವಾಗಿ ಆ ಪ್ರಾಣ ಬಂದು ಯಾವುದೋ ಒಂದು ರೀತಿಲಿ ಹೋಗಿರುತ್ತೆ. ನಾರ್ಮಲಾಗಿ ಚೆನ್ನಾಗಿದ್ರು, ನಾರ್ಮಲಾಗಿ ಹೊರಟೋದ್ರು ಅಂದರೆ 31 ದಿವಸ ಸಾಕು. ಈ ಥರ ಏನಾದರೂ ಆಪತ್ತಲ್ಲಿ ಹೋಗಿದ್ದಾರೆ ಅಂದರೆ ಖಂಡಿತವಾಗ್ಲೂ 108 ದಿನ 108 ದಿನ ಅವ್ರಿಗೆ ಯಾವ ದೇವಸ್ಥಾನಕ್ಕೂ ಪೂಜೆ ಕೊಡಬಾರ್ದು. ಆದರೆ ಮನೆ ದೇವ್ರು ಮಾತ್ರ ಪ್ರಾರ್ಥನೆ ಮಾಡಬೇಕು, ಮನೆಯಲ್ಲಿ ಮಾತ್ರನೇ ದೀಪ ಹಚ್ಬೇಕು. ಅದು 31 ಡೇಸು ಯಾವ ಕಾರಣಕ್ಕೂ ರಂಗೋಲಿ ಹಾಕಬಾರ್ದು. ಮನೆ ಮುಂದೆ ಸಾರಿಸ್ಬೇಕಾದ್ರೆ ಬಿಡ್ಬೋದು ಅಷ್ಟೇ. ಸಗಣಿ ಹಾಕಿ ಗಂಜಲದಿಂದ ತೊಳೆದು ಮನೇನ ಶುದ್ಧ ಮಾಡ್ತಾನೇ ಇರಬೇಕು. ನೋಡಿ, ಹೋಗಿರೋ ಅಂಥವ್ರು ಬಂದು 31 ದಿನ ಕಾಲ ಆ ಮನೆ ವಾಸಲಲ್ಲೇ ಇರ್ತಾರಂತೆ. ಕಾರಣ ಏನು ಅಂತಂದರೆ, ನನ್ನನ್ನು ಮರ್ತಿಲ್ವಾ, ಅಥವಾ ನನ್ನನ್ನು ಏನಾದರೂ ದೂಷಣೆ ಮಾಡ್ತಾ ಇದ್ದಾರಾ, ಕೆಟ್ಟದಾಗಿ ಮಾತಾಡ್ತಾರ, ಅದು ಆತ್ಮ ಕೇಳ್ತಾ ಇರುತ್ತಂತೆ. ಅದಕ್ಕೆ ಹೇಳೋದು, ಅಮಾವಾಸ್ಯೆ ದಿವಸ ಮುಖ್ಯವಾಗಿ ತೀರ್ಕೊಂಡವ್ರಿಗೆ ತುಂಬ ವಿಶೇಷ ಇರುತ್ತೆ. ಹೌದು, ವಿಶೇಷ ಅಂದರೆ ಏನು? ಆಕ್ರೋಶನೂ ಇರುತ್ತೆ, ಒಳ್ಳೆಯದು ಇರುತ್ತೆ. ಆಕ್ರೋಶ ಅನ್ನೋಂಥದ್ದೇನು, ಆ ಕುಟುಂಬದಲ್ಲಿ ಅವ್ರನ್ನೇನೆಲ್ಲ ಕಷ್ಟ ಕೊಟ್ಟು ಬಾಳಿಸಿರ್ತಾರೋ ಒಂದು ಪ್ರೀತಿಯಿಂದ ಮಾಡೋ ಅಂಥದ್ದು ಬೇರೆ, ಪ್ರೀತಿ ಇಂದಿರ ಇರೋಂಥದ್ದು ಮಾಡೋದು ಬೇರೆ. ಆ ಕಷ್ಟಗಳಿಗೆಲ್ಲ ಅವ್ರು ಹಾಳಾಗಿದ್ರು ಅಂತಂದರೆ ಊಟ ಹಾಕ್ದಿರಾ ಅಥವಾ ಹೊರಗಡೆ ಹೋಗ್ಬಿಟ್ಟು ಎಲ್ಲಾದರೂ ಆಶ್ರಮದಲ್ಲಿ ಬಿಡೋ ಅಂಥದ್ದು, ಈ ಥರ ಎಲ್ಲ ಮಾಡಿದ್ರು ಅಂತ ಅಂದರೆ ಖಂಡಿತವಾಗ್ಲೂ ಅದು ಶಾಪಕ್ಕೆ ಹೋಗುತ್ತೆ. ನೋಡಿ, ಇದೆಲ್ಲ ದೋಷ ಬರುತ್ತಲ್ವರ, ದೋಷ ಆಗಲಿ ಶಾಪ ಆಗಲಿ ಅಥವಾ ಏನೇ ಆಗಿರಲಿ ಆ ಮನೇಲಿರೋ ಅಂಥದ್ದು, ಇದೆಲ್ಲ ಬರೋದಕ್ಕೆ ಕಾರಣನೇ ಈ ಥರ ಹೋಗೋ ಅಂಥವ್ರು. ಆ ತಟ್ಟನ್ನು ಶಾಪ ಬಿಟ್ಟರು ಆ ಜೀವ ಹೋಗೋಂಥ ಟೈಮಲ್ಲಿ ನೀನು ನಾಶ ಆಗ್ತೀಯಾ ಅಂತ ಅವ್ರ ಮನಸ್ಸು ಹೇಳಿದ್ದು ಅಂದರೆ ಖಂಡಿತ ವಂಶದಲ್ಲಿ ಎಷ್ಟೇ ಕೋಟೀಶ್ವರ ಆಗಿರಲಿ ವಿತಿನ್ 3 years ತೊಳ್ಕೊಂಡು ಹೋಗ್ಬಿಡುತ್ತೆ. ನಾವು ಮಣೆನ ನೀಟಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿಟ್ಟರೆ ಯಾಕೆ ಕಾಯುತ್ತೆ, ಒಂಥರ ಶೈನಿಂಗ್ ಆಗಿ ಆ ಥರ ಆಗ್ಬಿಡುತ್ತೆ. ಯಾರ ಶಾಪ ಬೇಕಾದರೂ ತಗೋಬೋದು, ನಾಯಿ ಶಾಪ ತಾಯಿ ಶಾಪ ತಗೊಳ್ಲೇಬಾರ್ದು. ತಂದೆದು ಸಹ ತೀರಿಸ್ಬಿಡ್ಬೋದ್ರಿ, ಯಾಗಾದರೂ ಸರಿ ಮಾಡಿಸ್ಬಿಡ್ಬೋದು, ಆದರೆ ತಾಯಿ ಶಾಪ ಮಾತ್ರ ಖಂಡಿತ ವಂಶನೇ ಉದ್ಧಾರ ಆಗಲ್ಲ. ಹೇಳ್ತಾರಲ್ವ, ಶಿವನ ದೇವಸ್ಥಾನಕ್ಕೆ ಹೋದರೆ ನಾವು ಕೂತಿದ್ರೇನು ಸಹ ಡ್ರೆಸ್ಸನ್ನ ಒದರಬೇಕು. ಯಾಕೆಂದ್ರೆ ಅಲ್ಲಿ ಮಣ್ಣು ಉಟ್ಕೊಂಡಿದ್ರೂ ಸಹ ನಮ್ಮ ಕುಲ ನಾಶ ಆಗುತ್ತೆ ಅಂತಾರೆ. ಶಿವನ ಸೊತ್ತು ಕುಲನಾಶ ಅಂತ ಹೇಳ್ತಾರೆ. ಶಿವನ ಸೊತ್ತು ಯಾವ ರೀತಿ ಶ್ರೇಷ್ಠನೋ ಅದೇ ರೀತಿ ತಾಯಿಯಲ್ಲಿರೋ ಅಂಥ ಮಾತು ಮುತ್ತು. ಆ ತಾಯಿ ಬಿಟ್ಟರೆ ಅದೇ ಹೇಳ್ತಾರೆ ನೋಡಿ, ಕೊಟ್ಟರೆ ವರ ಇಟ್ಟರೆ ಶಾಪ. ಅದಕ್ಕೋಸ್ಕರನೇ ತಾಯಿ ಹತ್ರ ಮಾತ್ರ ಯಾವಾಗ್ಲೂ ಶಾಪ ತಗೋಬಾರ್ದು. ಆ ತಾಯಿ ಎಷ್ಟು ಆಶೀರ್ವಾದ ಮಾಡಿರ್ತಾಳೋ ಅಷ್ಟೇ ಶ್ರೇಷ್ಠ. ಇವತ್ತಿನ ದಿವಸ ನಿಮ್ಮ ಕೈಲಿ ಸಂಪಾದಿಸೋಕ್ಕಾಗಲ್ಲ ಅಂದ್ರೂ ನಾಳೆ ಇನ್ನೊಂದು ಮೆಟ್ಲತ್ತಿದ್ರ ಅಂದರೆ ಸಂಪಾದಿಸ್ತೀರ. ಆದರೆ ಆ ತಾಯಿ ಆಶೀರ್ವಾದ ಇರಬೇಕು. ಯಾವಾಗ್ಲೂ ತಗೊಂಡೋಗಿ ತಾಯಿ ಹತ್ರ ಜಗಳ ಮಾಡೋ ಅಂಥದ್ದು, ಸುಳ್ಳು ಹೇಳೋ ಅಂಥದ್ದು. ಮುಖ್ಯವಾಗಿ ಯಾರು ತಾಯಿ ಹತ್ರ ಸುಳ್ಳು ಹೇಳ್ತಾರೋ ಅವರು 1% ಸಹ ಒಳ್ಳೆಯದಾಗಲ್ಲ. ಯಾವ ರೀತಿ ಬೇಕಾದ್ರೂ ಕಷ್ಟದಲ್ಲೇ ಹೋಗಿ ಬೀಳ್ತಾ ಇರ್ತಾರೆ. ಅವ್ರು ಎದ್ದು ಬರಬೇಕು ಅಂದ್ರೂ ಎಷ್ಟು ವರ್ಷ ಆದ್ರೂ ಸಾಧ್ಯ ಇಲ್ಲ, ಯಾವ ಒಳ್ಳೆ ಕಾರ್ಯನೂ ನಡೆಯಲ್ಲ. ದೃಷ್ಟ ಶಕ್ತಿ ಮಾತ್ರ, ಅದನ್ನ ಸುಳ್ಳು ಹೇಳೋ ಅಂಥ ಮಾತನ್ನ ದೃಷ್ಟ ಶಕ್ತಿ ಅಂತಾರೆ. ಆ ದೃಷ್ಟ ಶಕ್ತಿನ ಸಂಪಾದಿಸ್ತಾ ಸ್ಟ್ರಾಂಗ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂತ ಅಂದರೆ, ಏನು ಮಾಡಿದ್ರೂ ಸರಿ ಖಂಡಿತ ಒಳ್ಳೆಯದಾಗಲ್ಲ. ಯಾರೂ ನೀವು ಹೇಳ್ಬೇಡಿ ಸುಳ್ಳು, ನಾನು ಹೇಳ್ಬಾರ್ದು. ಕಾರಣ ಏನು ಅಂತ ಅಂದರೆ, ಅದರಲ್ಲೂ ತಾಯಿ ಹತ್ರ ಮಾತ್ರ ಯಾವ ಕಾರಣಕ್ಕೂ ಸುಳ್ಳು ಹೇಳ್ಬೇಡಿ. ನಿಮ್ಮ ಮನಸ್ಸನ್ನ ಮುಚ್ಚಬೇಡಿ, ಮನಸ್ಸನ್ನ ಓಪನ್ ಮಾಡಿ. ಶ್ರೀರಾಮಚಂದ್ರ ಮೂರ್ತಿ ಸೀತಾದೇವಿ ಇದ್ದಾರೆ ಅಂತ ಆಂಜನೇಯ ಓಪನ್ ಮಾಡಿದರೆ ಹೃದಯನೇ ಬಿಚ್ಚಿ ತೋರಿಸಿದ್ರು ಪ್ರಪಂಚಕ್ಕೆ. ಯಾಕೆ ಅಂತ ಅಂದರೆ, ಅವರಲ್ಲಿ ಇದ್ದಾರೆ ಶ್ರೇಷ್ಠವಾಗಿ ಅನ್ನೋದಕ್ಕೋಸ್ಕರ ಅಲ್ಲ, ನಾನು ಅವ್ರ ಭಕ್ತ ಅನ್ನೋದಕ್ಕೋಸ್ಕರ. ನಮ್ಮ ತಾಯಿಗೆ ನಾವು ಭಕ್ತರು ಅಂತ ತೋರಿಸ್ಲೇಬೇಕು. ಯಾವಾಗ ಎಲ್ಲಿ ಸುಳ್ಳು ಜಾಸ್ತಿ ಆಗುತ್ತೋ ಅಲ್ಲಿ ದರಿದ್ರ ದೇವತೆ ನಾನಾ ಟೈಮು ನಿಮ್ಮಲ್ಲಿ ಮನಸ್ಸಲ್ಲಿ ಸ್ಥಿರವಾಗಿ ಕೂತ್ಕೊಂಡ್ಬಿಡ್ತಾಳೆ. ಆ ದರಿದ್ರ ದೇವತೆ ಬಂದ್ಲು ಅಂದರೆ ಖಂಡಿತವಾಗಿ ಯಾವ ಕಾರಣಕ್ಕೂ ಸರಿ ನಾವು ಉದ್ಧಾರ ಆಗಲ್ಲ. ನೋಡಿ, ಇವತ್ತು ಚೆನ್ನಾಗಿರ್ಬೋದು, ಆರೋಗ್ಯ ಕೆಡಿಸ್ಕೊತೀವಿ, ಎಲ್ಲ ರೀತಿಯಲ್ಲೂ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಆದರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ.
ತಾಯಿ ತಂದೆ ವರಪ್ರಸಾದ ಅಂತಾರೆ. ಆದರೆ ತಂದೆ ಹತ್ರ ಸ್ವಲ್ಪ ನೀವು ಖುಷಿಯಾಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಅಥವಾ ಏನು ಬೇಕಾದರೂ ಅವ್ರ ಹತ್ರ ಸುಳ್ಳು ಹೇಳ್ಕೊಬೋದು ಒಂದು ಸ್ವಲ್ಪ. ಆಮೇಲೆ ಗೊತ್ತಿಲ್ದಿರ ಹೇಳ್ಬಿಟ್ಟೆ ಅಪ್ಪ ಬಿಡಪ್ಪ ಅಂದ್ರೇನೋ ಅದು ಸರಿಯೋಗ್ಬಿಡುತ್ತೆ. ಆದರೆ ತಾಯಿ ನೊಂದೋದ್ಲು ಅಂದರೆ ಖಂಡಿತವಾಗಿ ಮೇಲಿದ್ದಳೋದು ಭಾರಿ ಕಷ್ಟ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಆ ಥರ ಮಾಡ್ತಾ ಇರೋರು ಖಂಡಿತ ನನ್ನ ಮಕ್ಳಿಗಿಂತ ಹೆಚ್ಚಿಗೆ ನಾನು ಪ್ರೀತಿ ಮಾಡ್ತೀನಿ, ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಅದೇ ರೀತಿ ಇವಾಗ ಒಂದು ಸಂಬಳ ತೊಗೊತೀರಾ ಅಂದರೆ ಒಂದು 50,000 ತೊಗೊತೀರಾ, 40,000 ಹೇಳಿದ್ರೆ ಸಾಕು ಅಂತ 50,000 ನೀವು ತಗೊಳ್ಳೋರು 50,000ನೇ ಅಂತ ನಿಮ್ಮ ತಾಯಿ ಹತ್ರ ಹೇಳಿ ನೋಡಿ, 10,000 ನಿಮ್ಮ ಕೈಗೆ ವಾಪಸ್ ಕೊಡ್ತಾಳೆ. ಯಾಕೆಂದರೆ ಒಂದು ತಿಂಗಳು ಪೂರ ನೀನು ಹೋಗ್ಬಿಟ್ಟು ಬರ್ತಾ ಇರ್ತೀಯ, ನಿನ್ನ ಖರ್ಚಿಗೆ ಇಟ್ಕೊತೀಯ. ತಾಯಿ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದು ಮಕ್ಕಳು ಯಾವಾಗಲೂ ಶಿಖರ ಹತ್ತುತ್ತಾನೇ ಇರ್ತಾರೆ, ಹಿಮಯ ಮಲೆ ಹತ್ತದಂಗೆ. ನೋಡಿ ಯಾವಾಗಲೂ ಆ ತಾಯಿ ಆಶೀರ್ವಾದ ಅಷ್ಟು ಕೈಲಾಸದಲ್ಲಿ ಆ ಶಿವಪಾರ್ವತಿ ಕೂತ್ಕೊಂಡು ನಮ್ಮನ್ನು ಹೆಂಗೆ ಆಶೀರ್ವಾದ ಮಾಡ್ತಾರೋ, ಲಕ್ಷ್ಮೀನಾರಾಯಣ ನಮ್ಮನ್ನು ಹೆಂಗೆ ಆಶೀರ್ವಾದ ಮಾಡ್ತಾರೋ ಅಷ್ಟೇ ಶ್ರೇಷ್ಠ ತಾಯಿಯ ಆಶೀರ್ವಾದ. ಹೇಳ್ತಾರೆ ನೋಡಿ, ಮಾತಾಪಿತ ಗುರುದೇವೋ ಭವ. ಫಸ್ಟ್ ಬರೋದಲ್ಲಿ ತಾಯಿ ತಾನೇ. ಆ ತಾಯಿ ಅನುಗ್ರಹ ಆಶೀರ್ವಾದ ಇತ್ತು ಅಂದರೆ ಖಂಡಿತ ನಿಮಗೆಲ್ಲನೂ ಶ್ರೇಷ್ಠನೇ. ಖಂಡಿತವಾಗ್ಲೂ ಯಾರೂ ಇನ್ಮೇಲೆ ಇಷ್ಟು ದಿವಸ ಆಗೋಗ್ಬಿಟ್ಟಿದೆ ಬಿಟ್ಬಿಡಿ, ಫಾಸ್ಟ್ ಈಸ್ ಫಾಸ್ಟ್. ಇನ್ಮೇಲೆ ಖಂಡಿತವಾಗ್ಲೂ ನಿಮ್ಮನ್ನು ನೀವು ತಿದ್ಕೊಳ್ಳಿ. ಯಾವಾಗ ನಮ್ಮ ಹತ್ರ ಮಿಸ್ಟೇಕ್ಸ್ ಇದೆಯೋ ಆ ನೆಗೆಟಿವ್ ಥಾಟ್ಸ್ ಎಲ್ಲ ದೂರ ತಳ್ಳಬೇಕು. ಯಾವಾಗ ನಾವು ಪಾಸಿಟಿವ್ ಆಗ್ತೀವೋ ಯಾವ ದುಷ್ಟಶಕ್ತಿನೂ ನಮ್ಮ ಹತ್ರ ಬರಲ್ಲ, ಬಂದ್ರೇನೂ ನಮ್ಮನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಪಾಸಿಟಿವ್ ಇದೆ. ಪಾಸಿಟಿವ್ ಅನ್ನೋಂಥದ್ದೇನು? ಆ ಭಗವಂತನ ಶಕ್ತಿ, ಕಣ್ಣು ಕಾಣದಿರ ಅಂತ ಭಗವಂತನ ಶಕ್ತಿ, ಆ ತಾಯಿ ಅನುಗ್ರಹ, ಅದೆರಡಿದ್ರೆ ಸಾಕು. ನೀವು ಎಲ್ಲಿ ಬೇಕಾದರೂ ಜಯನೇ, ನಿಮ್ಗೇನು ಬೇಕಾದರೂ ಜಯನೇ. ವಿದ್ಯೆ ಇಲ್ವಾ, ಎಕ್ಸಾಮ್ ಬರೆಯುವಾಗ ಹೋಗಿ ಕೂತ್ಕೊಳ್ರಿ, ನಿಮಗೆ ಗೊತ್ತಿಲ್ದಿರನೇ ಜ್ಞಾಪಕ ಬರ್ತಾ ಇರುತ್ತೆ. ಗುರುವೇ ಶರಣು. ಅಮ್ಮ, ನೀವು ಹೇಳ್ತಾ ಇದ್ರಿ ಆಗ್ಲೇನೆ ಸತಿಪತಿ ಕಲಹದ ಬಗ್ಗೆನೂ ಕೂಡ ಮಾತನಾಡಬಹುದು ಅಂತ. ತುಂಬಾ ಜನ ಈಗ ಅರೇಂಜ್ ಮ್ಯಾರೇಜ್ ಆದ್ರೆ ಒಬ್ರಿಗೊಬ್ರು ಅರ್ತ್ಕೊಂಡಿರಲ್ಲ, ಚಿಕ್ಕ ಪುಟ್ಟ ಜಗಳಗಳು ಬರುತ್ತೆ, ಸಾಮಾನ್ಯ. ಈ ಪ್ರೀತಿ ಕೂಡ ಮದುವೆ ಆಗ್ತಾರೆ, ಸ್ವಲ್ಪ ವರ್ಷಕ್ಕೆನೆ ಗಂಡ ಹೆಂಡತಿ ಜಗಳ, ನನಗೆ ಗಂಡ ಬೇಡ ಅಂತ ಹೆಣ್ಣು ಮಕ್ಳು ಹೇಳೋದು, ಅಥವಾ ನನಗೆ ಹೆಂಡತಿ ಬೇಡ ಬಿಟ್ಬಿಡ್ತೀನಿ ಅಂತ ಹೇಳೋದು. ಮೊನ್ನೆ ಕೂಡ ಹಿಂಗೆ ಯಾರೋ ಮಾತಾಡ್ತಿದ್ರು. ಪ್ರೀತಿ ಮದುವೆ ಆಗಿದ್ದಾಳೆ ನನ್ನ ಮಗಳು, ಈಗ ನೋಡಿದ್ರೆ 5 ವರ್ಷ ಆಗಿದೆ ಮದುವೆಗೆ, ಒಂದು ಮುದ್ದಾದ ಮಗು ಕೂಡ ಇದೆ. ಈಗ ಗಂಡ ಹೆಂಡತಿ ಮಧ್ಯೆ ಜಗಳ ಯಾಕಾಗಿ? ದಾಂಪತ್ಯ ಜೀವನದಲ್ಲಿ ಜಗಳ ಗಲಾಟೆಗಳು ಬರುವಂಥದ್ದು. ಖಂಡಿತ ನೋಡಿ, ಪ್ರಶ್ನೆಗೆ ಎಷ್ಟೋ ದೊಡ್ಡ ಉತ್ತರ ಇದೆ ಗೊತ್ತಾ. ಪ್ರಶ್ನೆ ಏನೋ ಚಿಕ್ಕದಾಗಿರುತ್ತೆ, ಆ ಪ್ರಶ್ನೆಗೆ ಉತ್ತರ ತಗೊಂಡೋದ್ರೆ ನಾವು ಹೇಳಕ್ಕೆ ಸಾಧ್ಯ ಇರಲ್ಲ, ಸಮುದ್ರದಷ್ಟಿರುತ್ತೆ. ಅದಕ್ಕೆ ಹೇಳೋದು, ಸಂಸಾರ ಯಾವಾಗ್ಲೂ ಮಿನ್ಸಾರು ಥರನೇ. ಅದು ಒಂಥರ ಇದ್ದಂಗೆ, ಮಿಂಚು ಹುಳ ಇದ್ದಂಗೆ. ಅದು ಆರ್ತಾನೇ ಇರುತ್ತೆ, ಮಿಂಚ್ಕೊಂಡು ಆರ್ತಾನೇ ಇರುತ್ತೆ. ಅದರಲ್ಲಿ ಮಿಂಚು ಸ್ವಲ್ಪ ಕಮ್ಮಿ ಆದ್ರೇನು, ಮಿಂಚು ಅನ್ನೋದೇನು ಲೈಟ್ ಕಮ್ಮಿ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ನೋಡಿ, ಅದಕ್ಕೆ ಹೇಳೋದು ತುಂಬಾ ಮಿಂಚಬಾರ್ದು ನಾವು. ಹಾಗಂದ್ರೆ ಅರ್ಥ ಏನು ಅಂತಂದರೆ, ನಾನು ಚೆನ್ನಾಗಿದ್ದೀನಿ ಅಂತ ಯಾರ ಹತ್ರನೂ ಹೇಳ್ಕೊಬಾರ್ದು. ಮದುವೆ ಆಗಿದ್ದ ಹೆಣ್ಮಕ್ಳ ಹತ್ರ ಒಂದು ಕೆಟ್ಟ ಅಭ್ಯಾಸ ಇದೆ. ಏನು ಅಂತಂದರೆ, ಆ ವಯಸ್ಸು ಏನು ಮಾಡೋಕ್ಕಾಗಲ್ಲ, ತುಂಬ ಚಿಕ್ಕ ವಯಸ್ಸಲ್ವಾ. ಪ್ರೀತಿಯಿಂದ ಏನೇನು ಹೇಳಿರ್ತಾರೋ ಗಂಡ, ಅದನ್ನೆಲ್ಲ ಹೋಗಿ ಫ್ರೆಂಡ್ ಹತ್ರ ಹೇಳೋದು. ಅದೇ ರೀತಿ ಹೆಂಡ್ತಿ ಹೇಳಿದ್ದನ್ನೆಲ್ಲ ಫ್ರೆಂಡ್ ಹತ್ರ ಹೇಳ್ಕೊಳ್ಳೋದು. ಯಾವುದು ಹೇಳ್ಬೇಕೋ ಅದು ಮಾತ್ರನೇ ಹೇಳಬೇಕು. ನನ್ನ ಹತ್ರನೂ ಸಹ ನೆನೆ ದಿವಸ 1-2 ಹೆಣ್ಮಕ್ಳು ಹೇಳಿದ್ದಾರೆ, ನನಗೆ ನಗು ಬರುತ್ತೆ ಅದೆಲ್ಲ ಕೇಳಿದ್ರೆ. ನಾನು ಅವಾಗ ಹೇಳಿದೆ, ಎಲ್ಲರ ಹತ್ರ ಇದೇ ರೀತಿ ಹೇಳ್ತೀಯನಮ್ಮ ಅಂತ ಕೇಳಿದೆ. ನಾನೆಲ್ಲ ಒಂದು 10-15 ಜನ ಫ್ರೆಂಡ್ಸ್ ಇದ್ದಾರೆ, ಹೇಳ್ತೀನಿ, ನನಗೇನು ಭಯ ಇಲ್ಲ ಅಂದರು. ಭಯ ಇರೋದು ನಿಮಗಲ್ಲ, ನಿಮ್ಮ ಲೈಫಲ್ಲಿ ಅಂತ ಹೇಳಿದೆ. ಕಾರಣ ನೋಡಿ, ಹೇಳ್ಕೋಬಹುದು, ಏನು ಹೇಳಬೇಕೋ ಅದನ್ನು ಮಾತ್ರ. ಕಣ್ ದೃಷ್ಟಿ ಬಿತ್ತು ಅಂದರೆ ಖಂಡಿತ ಗಂಡ ಹೆಂಡತಿ ದೂರನೇ ಆಗ್ತಾರೆ ವಿನಃ ಚೆನ್ನಾಗಿ ಬಾಳೋದಕ್ಕೆ ಅರ್ಥನೇ ಇರಲ್ಲ. ಯಾಕೆ? ಕರೆ ಇದೆ, ಖಂಡಿತ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು ಇನ್ನೊಂದ್ಸತಿ ಹೇಳಿ. ನಮ್ಮ ಸಂಸ್ಥೆ ಒಂದು ತುಂಬಾ ಇದರಲ್ಲಿ ತುಂಬಾ ಇಷ್ಟಪಟ್ಟಿದ್ವಿ. ಸ್ವಲ್ಪ ಜೋರಾಗಿ ಮಾತನಾಡಬಹುದಾ? ಮಾತಾಡ್ತಾ ಇದ್ ನೋಡಿ, ತುಂಬಾ ಯಾರನ್ನೋ ರಿಲೇಷನ್ ಅಲ್ಲಿ ತುಂಬಾ ಇಷ್ಟಪಟ್ಟಿದ್ವಿ. ಅವರು ನೀವು ತುಂಬಾ ಇಷ್ಟಪಟ್ಟಿದ್ದೀರಾ ನಿಮ್ಮ ಫ್ಯಾಮಿಲಿಲಿ ಒಬ್ರನ್ನ? ಅವರಿಗೂ ನೀವಂದ್ರೆ ಇಷ್ಟನಾ? ಅದು ಅವ್ರಿಗೂ ಇಷ್ಟ ಅಂತ ಕೇಳಿಲ್ಲ. ಮರೆ ಒಪ್ಪಣಿಗೆ ಅವ್ರಿಗೆ ಕುಂತ್ರು ನಿಂತ್ರೆ ಅವ್ರ ಮೇಲೆ ತುಂಬಾ ಒಂದು ಈಗ ತಾನೇ ಗುರುಮಾತಾ ಅವರು ಸತಿಪತಿ ಕಲಹದ ಬಗ್ಗೆ ಮಾತನಾಡ್ತಿದ್ರು. ನೀವು ಗುರುಮಾತಾ ಜೊತೆಗೆ ಮಾತನಾಡಬಹುದು, ಮಾತನಾಡಿ. ನಮಸ್ಕಾರ, ಹೇಳಿ.
ಸ್ವಲ್ಪ ಸೌಂಡಾಗಿ ಕ್ಲಿಯರಾಗಿ ಹೇಳಿ, ಅವಾಗಲೇ ಅರ್ಥ ಆಗೋದು. ನೀವು ಸ್ವಂತದಲ್ಲಿ ಒಬ್ರನ್ನ ಇಷ್ಟಪಡ್ತಾ ಇದ್ದೀರಾ, ಹಾ ಮದುವೆ ಮಾಡ್ಕೋಬೇಕು ಅಂತ ಇದ್ದೀರಾ? ಮದುವೆ ಆಗಿದೆ ಮೇಡಮ್ ಅವರಿಗೆ. ಮದುವೆ ಅವ್ರಿಗಾಗಿದೆಯಾ? ಆಗಿದೆ, ಎಲ್ಲ ಆಗಿದೆ. ಹಾಂ, ಅವರಿಗೆ ಗಂಡ ಇಲ್ಲ. ನೀವು ಮಾತಾಡ್ತಾ ಇರೋ ಸೌಂಡೇ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಅಲ್ಲ, ಅವ್ರಿಗೆ ಯಜಮಾನ್ರಿಲ್ಲ. ಓ, ಓಕೆ. ಯಜಮಾನ್ರಿಲ್ಲ ಅಂತ ಅಂದ್ರೆ ಅವರು ಡೈವರ್ಸ್ ಮಾಡಿದಾರಾ ಅಥವಾ ಇಲ್ವಾ ಜೀವಂತವಾಗಿ? ಡೈವರ್ಸ್ ಅಂತಲ್ಲ, ಹಾ. ತೀರೋಗಿದ್ದಾರೆ. ತೀರೋಗಿದ್ದಾರೆ. ಯಜಮಾನ್ರು ತೀರೋಗಿದ್ದಾರೆ. ಓಕೆ. ನೀವಾಗ ಅವ್ರ ಹತ್ರ ಮಾತಾಡಿದ್ದೀರಾ? ಹಾಗೇನು ಮಾತಾಡ್ಬಿಟ್ಟು ಒಟ್ಟಿನಲ್ಲಿ ಕ್ಲೋಸ್ ಆಗವ್ರೆ, ಚೆನ್ನಾಗವ್ರೆ. ಸರಿ, ಅವ್ರ ತಾಯಿ ತಂದೆ ಹತ್ರ ಮಾತಾಡಿದ್ದೀರಾ? ಅವ್ರ ತಾಯಿ ತಂದೆ ಯಾರು ಇಲ್ಲ. ಹಾಂ. ಓಕೆ, ಇವಾಗ ನಿಮ್ಮ ಐಡಿಯಾ ಏನಿದೆ? ಅದೇ ಅವರು ನಮಗೆ ನಿಮ್ಮನ್ನು ಮ್ಯಾರೇಜ್ ಮಾಡ್ಕೋಬೇಕು ಅಂತ ನೀವು ಆಸೆ ಪಡ್ತಾ ಇದ್ದೀರಾ? ಮ್ಯಾರೇಜ್ ಆದ್ರು ಅವ್ರೇನು ಹೇಳ್ತಾ ಇದ್ದಾರೆ? ಅವ್ರ ಹತ್ರ ಮಾತಾಡಿದ್ರ ನೀವು? ಮಾತಾಡಿದ ಮೇಡಮ್. ಅವರು ರಿಲೇಷನ್ ಆಗಲ್ಲ ಅಂದ್ರ? ಆಗಲ್ಲ ಅಂತ ನಾವೇನು ಅವೆಲ್ಲ ಏನು ಕೇಳಿಲ್ಲ. ಹಾಂ, ಒಟ್ಟಿನೊಳಗೆ ತುಂಬಾ ಹಚ್ಚಿಬಿಟ್ಟಿದ್ದೀವಿ. ನೀವು ಅದೇ ಹೇಳ್ತಾ ಇದ್ದೀರಿ. ಇವಾಗ ನಾನು ಕೇಳ್ತಾ ನಿಮ್ಮ ಹತ್ರ ಕೇಳೋ ಅಂತ ಪ್ರಶ್ನೆ, ನೀವು ಅವ್ರನ್ನ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾ ಇದ್ದೀರಾ, ಅವರು ನಿಮ್ಮನ್ನ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾ ಇದ್ದಾರಾ? ಅದು ಬೇಕಾಗಿರೋದು. ಅದು ಕೇಳಿಲ್ಲ ಮೇಡಮ್ ಅವರೇ. ಅದನ್ನ ಕೇಳ್ಕೊಬೇಕಲ್ಲ ನೀವು. ನೋಡಿ, ಇವಾಗ ನನ್ನ ಹತ್ರ ಕೇಳಿದಂಥ ವಿಷಯ ನಾನು ಆಗ್ತಾರ ಅವ್ರು ಮದುವೆ ಮಾಡ್ಕೋಬಿಡಿ ಅಂತ ನಾನು ಹೇಳ್ಬೋದು, ಆದರೆ ನೀವು ಮಾತಾಡೋದ ಮೇಲೇ ಅದಕ್ಕೆ ವಿಷಯ ನಾನು ತಿಳ್ಸೋಕ್ಕಾಗೋದು. ಅವ್ರು ಕೇಳಿದ್ದೀನಿ, ಅವ್ರು ಓಕೆ ಅಂತ ಹೇಳಿದ್ದಾರೆ ಅಂತ ಅಂದರೆ ಅದಕ್ಕೆ ನೀವೇನು ದಾರಿ ಮಾಡಿ ನೀವು ಮಾಡ್ಕೊಳ್ಳಿ ಅಂತ ನಾವು ದಾರಿ ಹೇಳ್ಬೋದು ವಿನಃ ಕೇಳಿದಿರಾನೇ ನೀವು ಪ್ರಶ್ನೆ. ಹಾಂ, ವಶೀಕರಣ ಆಗ್ಬೇಕಲ್ಲ. ಆಗುತ್ತಾ ಆಗಲ್ವಾ ಅಂತ ಕೇಳ್ತೀರಾ? ಅದೆಲ್ಲ ವಶೀಕರಣ ಆಗ್ಬೇಕಲ್ಲ ಅಂತ. ಇದು ವಶೀಕರಣನೇ ಅಲ್ಲ. ರಾಘವೇಂದ್ರ ಸ್ವಾಮಿ ಅವತಾರದಿಂದ, ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ, ಸಂಕಲ್ಪದಿಂದ ಮಾಡೋ ಅಂಥದ್ದು. ಇದು ವಶೀಕರ ಅಲ್ಲ, ಜ್ಯೋತಿಷ್ಯನೂ ಅಲ್ಲ, ಆಧ್ಯಾತ್ಮಿಕ. ರಾಘವೇಂದ್ರ ಸ್ವಾಮಿ ಅಪಾರ ಶಕ್ತಿಯಿಂದ ನೋಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ, ಈ ಮಂತ್ರದಲ್ಲಿ ಬರ ಅಂತ ಅಪಾರ ಶಕ್ತಿಯಿಂದ ಅವ್ರ ಧ್ವನಿ ಇಟ್ಕೊಂಡು ಮಾಡೋ ಅಂಥದ್ದು. ಇದರಲ್ಲಿ ಮಾಯಾ ಜಾಲ ಆಗಲಿ ಅಥವಾ ಬಂದು ಏನಾದರೂ ನಮಗೆ ಎಲ್ಲೆಲ್ಲಿ ಏನಾದರೂ ಕಪ್ಪು ತಡವಿ ಹೇಳಿ ಈ ಥರ ಏನೇನೂ ಇಲ್ಲ ರೀ. ನೇರವಾಗಿ ರಾಯರ ಆಶೀರ್ವಾದದಿಂದ ಮಾಡೋ ಅಂಥದ್ದು. ಇದು ವಶೀಕರಣ ಎಲ್ಲ ಇಲ್ಲ. ಕ್ಷಮಿಸಿ, ನನ್ನನ್ನು ನಾ ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ. ಯಾಕೆ ಅಂತ ಅಂದರೆ ಒಂದು ನಿಮಿಷ ವಶೀಕರಣ, ಒಂದೇ ನಿಮಿಷ ಲೈನಲ್ಲಿರಿ. ವಶೀಕರಣ ಅನ್ನೋ ಅಂಥದ್ದು ಖಂಡಿತವಾಗ್ಲೂ ಹೇಳ್ತೀನಿ, ರಾಯರ ವಂಶದಲ್ಲೂ ಇಲ್ಲ, ರಾಯರ ಅವತಾರ ಮಹಾಪುರುಷ ಯುಗದಲ್ಲೂ ಇದು ಮಾಡೋದಿಲ್ಲ. ಅವ್ರ ಭಕ್ತಿಯಿಂದ, ಅವ್ರ ನಂಬಿಕೆಯಿಂದ, ಅವ್ರ ಭಯದಿಂದ ಮಾಡೋ ಅಂಥದ್ದು ಅಷ್ಟೇ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಿಮ್ಗೆಲ್ಲಾದರೂ ಬೇಕಾಗಿದ್ದಂಥ ಜಾಗದಲ್ಲಿ, ವಶೀಕರಣ ಇರೋ ಅಂಥ ಜಾಗದಲ್ಲಿ ನೀವು ಹೋಗಿ ನೋಡ್ಕೋಬೋದೇ ವಿನಃ ರಾಘವೇಂದ್ರ ಸ್ವಾಮಿ ವಿಶೇಷದಲ್ಲಿ ರಾಘವೇಂದ್ರ ಸಂಬಂಧಪಟ್ಟವ್ರು ಯಾರ್ಯಾರು ಇದು ಮಾಡಲ್ಲ. ಆಯ್ತಾ? ಗುರುವೇ ಶರಣಂ.